ಉತ್ಪನ್ನ ಮಾರುಕಟ್ಟೆಯ ತರಕಾರಿ ವ್ಯಾಪಾರಸ್ಥರು ಮತ್ತು ಕಾರ್ಯದರ್ಶಿಯವರ ಹಗ್ಗ-ಜಗ್ಗಾಟ ಮತ್ತು ದೂರು ಪ್ರತಿದೂರು ತನಿಖೆ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಬೇಕು. ಇಲ್ಲಿನ ಕಾರ್ಯದರ್ಶಿಯವರು ನಾನು ಮಾರುಕಟ್ಟೆಗೆ ಬರುವಂತಹ ಶುಲ್ಕ ಮತ್ತು ಪಾರದರ್ಶಕವಾಗಿ ಯಾವುದೇ ಅಕ್ರಮಗಳಿಗೆ ದಾರಿ ಮಾಡಿಕೊಡದೆ ವ್ಯವಸ್ಥಿತವಾಗಿ ಎಲ್ಲ ಒಂದು ದಾಖಲೆಗಳನ್ನು ಸಮರ್ಪಕವಾಗಿ ಕೃಷಿ ಮತ್ತು ಮಾರುಕಟ್ಟೆಗೆ ಬರುವಂತಹ ಆದಾಯವನ್ನು ವಸೂಲಿ ಮಾಡಲು ಮುಂದಾಗಿರುವುದಕ್ಕೆ ಈ ಒಂದು ತರಕಾರಿ ಮಂಡಿ ಮಾಲೀಕರು ನನ್ನ ಮೇಲೆ ಲಂಚದ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅವರು ತರಕಾರಿ ಮಂಡಿ ಮಾಲೀಕರ ಮೇಲೆ ಆರೋಪನ ಮಾಡ್ತಾಯಿದ್ದಾರೆ. ಆದರೆ ಮಂಡಿ ಮಾಲೀಕರು ಇವತ್ತು ತರಕಾರಿ ಮಂಡಿ ಮಾಲೀಕರು ಕೃಷಿ ಉತ್ಪನ್ನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅವರ ಮೇಲೆ ಅವರು ಲಂಚ ಕೇಳ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಲಂಚ ಕೇಳ್ತಾರೆ. ಯಾವುದೋ ಒಂದು ಸೈಟ್ ಮಾಡಬೇಕಾದ್ರೂ ಲಂಚ ಕೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಲಂಚ ಅಂತೇಳಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಸಹ ಪ್ರತಿ ದೂರನ್ನು ಜಲಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಅವರು ದೂರನ್ನು ಸಲ್ಲಿಸುವುದರಿಂದ ಬರಗಾಲದಲ್ಲಿ ರೈತರು ತರುವಂಥ ತರಕಾರಿಗಳು ಮಾರುಕಟ್ಟೆಯಲ್ಲಿ ಸಮರ್ಪಕವಾಗಿ ಏನು ಇವತ್ತು ವ್ಯಾಪಾರ ಆಗ್ತಾ ಇರ್ಬೋದು. ಆದರೆ ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಯವರು ಒಂದು ಆರೋಪ ಮಾಡ್ತಾರೆ, ಈ ಒಂದು ತರಕಾರಿ ಮಂಡಿ ಮಾಲೀಕರು ಶನಿವಾರ ರಜೆ ಕೊಡ್ತಾ ಇದ್ದಾರೆ, ನಾವು ಶನಿವಾರ ರಜೆ ಕೊಡೋಂತ ಅಲ್ಲಿ ಹೇಳಿಲ್ಲ, ಅದರ ಜೊತೆಗೆ ಕಾನೂನು ಬಾಹಿರ 10 ರೂಪಾಯಿ ಕಮಿಷನ್ ತಗೋತಾ ಇದ್ದಂಥ ಆರೋಪ ಮಾಡ್ತಾರೆ, 100ಕ್ಕೆ 5 kg ಕಡಿತ ಮಾಡ್ತಾರೆ. ಇನ್ನೂ ಮತ್ತಿತರ ಆರೋಪವನ್ನು ಕಾರ್ಯದರ್ಶಿಯವರು ಮಾಡಿದರೆ ಅವರ ಮೇಲೆ ಲಂಚದ ಆರೋಪ ಮಾಡ್ತಾರೆ. ಈ ಒಂದು ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಆಡಳಿತ ಮಂಡಳಿಯ ಅಧಿಕಾರಿ ಆಗಿರೋದ್ರಿಂದ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಎರಡೂ ಕಡೆಯ ಮಂಡಿ ಮಾಲೀಕರಿರ್ಬೋದು ಮತ್ತು ಕಾರ್ಯದರ್ಶಿಯರಿರ್ಬೋದು, ಟೊಮಾಟೊ ಮಂಡಿ ಮಾಲೀಕರು, ರೈತಪರ ಸಂಘಟನೆಗಳಿರೋದು ಸಭೆ ಕರೆದು ಈ ಒಂದು ಆರೋಪ ಪ್ರತ್ಯಾರೋಪಕ್ಕೆ ಅಂತ್ಯ ಹೇಳುವ ಮುಖಾಂತರ ಮಾರುಕಟ್ಟೆಯಲ್ಲಿ ಯಾವುದೇ ಅವಶ್ಯ ಇಲ್ಲದೆ ಮತ್ತು ಆರೋಪ ಪ್ರತ್ಯಾರೋಪಕ್ಕೆ ಅನುವು ಮಾಡಿಕೊಳ್ಳದೆ ವ್ಯವಸ್ಥಿತವಾದ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾರೆ.